ಪಾಂಡುರಂಗನ ಹೊಸ ಅವತಾರ ಅಲ್ಲರಿ ಬೊಮ್ಮ ಹಾಕ್ಬಿಟ್ಟಿದ್ದಾನೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರ್ಬೇಕು. ಬಂದಿರೋ ದುಡ್ಡೆಲ್ಲ ಬಟ್ಟೆ ಮೇಲೆ ಸುರಿತಾ ಇದಾರೆ. ಯಾಕ್ರೋ ನನ್ನ ಮೂತಿನ ಹಾಗೆ ನೋಡ್ತಾ ಇದ್ರ? ಏನೋ ನನ್ನ ಮುಖದಲ್ಲಿ ಕೋತಿ ಕುಣಿತಾ ಇದೆಯೋ? ಅಲ್ಲ ಬಾವ, ಇಂಥ ಬಟ್ಟೆಗಳನ್ನೆಲ್ಲ ಎಲ್ಲಿ ಹೊಲಿಸ್ತೀರಾ? ಟೈಲರ್ಗೆ ಹೇಳ್ಬಿಟ್ರೆ ಕೊಡ್ತಾರಪ್ಪ. ಮತ್ತೆ ನಮ್ಗೆ ಯಾಕೋ ಇಂಥ ಬಟ್ಟೆ ಸಿಗಲ್ಲ? ನೋಡ್ರ, ನೀವು ಹೇಳಿ ಕೇಳಿ ಜೇಡಿ ಮಣ್ಣು ಮತ್ತು ಕೆಂಪು ಮಣ್ಣು ಆ ಪಕ್ಷ ಇಂಥ ಬಟ್ಟೆಗಳು ಸಿಕ್ಕು ಅಂತ ತಿಳ್ಕೊಳ್ಳಿ. ಆದ್ರೆ ಇದನ್ನ ಹಾಕೊಳ್ಳೋ ಯೋಗ್ಯತೆ ನಿಮ್ಗೆ ಇಲ್ಲ ಕಣ. ನಾನು ಇದನ್ನ ಹಾಕೊಂಡು ಬೀದಿನಲ್ಲಿ ಹೋಗ್ತಾ ಇದ್ರೆ ಹುಡುಗಿರೆಲ್ಲರೂ ನನ್ನನ್ನು ಮದುವೆ ಆಗು ಅಂತ ಮನೆವರೆಗೂ ಹಿಂಬಲ ತುಂಬತ್ತಾರೋ. ಲೇ ಪಾಂಡುರಂಗ, ಮದುವೆ ಆಗದಿರೋ ನಾನು ಈ ಬಟ್ಟೆ ಹಾಕೊಂಡು ಹೋಗೋದು ಓಕೆ, ಮದುವೆ ಆಗಿರೋ ನೀನು ಈ ಬಟ್ಟೆ ಹಾಕೊಳ್ಳೋದು ಯಾಕೆ? ಮುಚ್ಚನೆ ಬಾಯಿ, ನನಗೆಲ್ಲ ಮದುವೆ ಆಗಿದೆ. ಅಂದ್ರೆ ಅಲ್ಲಿ ಕೂತ್ಕೊಂಡಿರೋರು ಯಾರು? ಜಾತಿ ಜಂಬಲ್ದಿನಿ ಅವರು. ಅವ್ರು ಏನಾಗ್ಬೇಕು ನಿಮ್ಗೆ? ಗೊತ್ತಿಲ್ಲಪ್ಪ. ನೀವಿಬ್ರು ಹೇಗೆ ಈ ಮನೇಲಿ ಇದ್ರು ಅವರು ಹಾಗೆ ಇದ್ದಾರೆ. ಅಭಿ, ನಾನ್ ನಿಮ್ಗೆ ಏನು ಅಲ್ವಾ? ಜಾತಿ ಜಂಬಲ್ದಿನಿ ಅವರೇ, ನಮ್ಮ ಮತ್ತು ನಿಮ್ಮ ಮಧ್ಯೆ ಏನ್ರಿ ಇದೆ ಸಂಬಂಧ? ನಾವು ನೀವು ಸೇರ್ಕೊಂಡು ಪಾರ್ಕಿಗೆ ಹೋಗಿದೀವ, ಸಿನಿಮಾಗೆ ಹೋಗಿದೀವ, ಸಂಸಾರ ಮಾಡಿದೀವ, ಹನಿಮೂನ್ ಮುಗಿಸಿದೀವ. ನಮ್ಮಿಬ್ರದು ಅಂತ ದಾಖಲೆಗೆ ಒಂದು ಕೋಳಿ ಪಿಳ್ಳೆನಾದ್ರೂ ಇದೆ ಏನ್ರಿ? ಅಂದ್ಮೇಲೆ ನಮ್ಮ ಪಾಲಿಗೆ ನೀವು ಯಾರೋ. ಹಾಯ್ ಪಾಂಡುರಂಗ ಅವರೇ. ಪ್ರೀತಿ 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 ಅದು ಯಾಕೋ ಏನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ನನ್ನ ಬಲ ಹೃದಯ ಬಡುಕೋತಾನೆ ಇತ್ತು. ಆವಾಗಲೇ ಅಂದ್ಕೊಂಡೆ ನನ್ನ ಪ್ರೀತಿ ಬರ್ತಾಳೆ, ನನ್ನನ್ನು ಮಾತಾಡ್ತಾಳೆ ಅಂತ. ಬಾ ಕೂಚೋ, ಬಾ. ಏನು ನನ್ನ ನೋಡ್ಬೇಕು ಅಂತಾನೆ ಬಂದ? ಇಲ್ಲ, ನಾನು ಜಾಜಿ ಅವ್ರನ್ನ ನೋಡಕ್ ಬಂದೆ. ಕಳ್ಳಿ, ನನಗೆ ಗೊತ್ತು ನನ್ನನ್ನೇ ನೀನ್ ನೋಡಕ್ ಬಂದಿರೋ. ಈ ಕಳ್ಳಿದ್ದಾರೆ ಅಂತ ನಾಚ್ಕೊಂಡು ಈ ತರ ಸುಳ್ಳನ್ನ ಹೇಳ್ತಾ ಇದೀಯಾ? ಇದೇನ್ ಪಾಂಡುರಂಗ ಅವರೇ, ಇದ್ದಕ್ಕಿದ್ದಾಗೆ ಜೂನಿಯರ್ NTR ಆಗಿ ಹೋಗಿದ್ದೀರಾ? ಒಳ್ಳೆ ಕಾಲೇಜ್ ಹುಡುಗ ತರ ಕಾಣ್ತಾ ಇದೀರಾ. ಪ್ರೀತಿ, ನಿನಗೆ ಈ ಡ್ರೆಸ್ ಹಿಡಿಸ್ತಾ? ಓ, ನೀವು ಇಷ್ಟ ಆದ್ರೆ ನಿಮ್ ಡ್ರೆಸ್ಸು ಇಷ್ಟ ಆಯ್ತು. ನಿನಗೆ ಇಷ್ಟ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಪ್ರೀತಿ, ನಾನು ಇಲ್ಲೇ ಇದ್ದೀನಿ. ಜಾತಿ ಅವರೇ, ನಿಮ್ ಯಜಮಾನ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರಲ್ವಾ? ನನ್ನ ಕಣ್ಣೆ ದೃಷ್ಟಿ ಆಗೋಗಿದೆ. ಹೌದು, ಸಾಲ ಮಾಡಿ ಶೋಕಿ ಮಾಡಿದ್ರೆ ಚೆನ್ನಾಗಿ ಕಾಣ್ತಾರೆ. ಜಾತಿ ಅವರೇ, ಇವತ್ತು ಮೀಟಿಂಗ್ ಇದೆಯಲ್ಲ, ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಡೀರಿ ಹೋಗೋಣ. ಪ್ರೀತಿ, ಸ್ವಲ್ಪ ಹೊತ್ತು ಕೂಚು. ನಿನ್ನ ಮೇಲೆ ಒಂದು ಕವಿತೆ ಕಟ್ಟಿ ಹಾಡಬೇಕು ಅಂತ ಅನಿಸ್ತಾ ಇದೆ, ಕಟ್ಟಬಿಡ್ತೀನಿ. ಕಣ್ಣು ಕಮಲ, ಮೂಗು ಮೂಲಂಗಿ, ತುಟಿ ತೊಂಡೆ, ನಿನ್ನ ಕಣ್ಣು ಬರೀ ಕಣ್ಣಲ್ಲ, ಮಾನಸ ಸರೋವರ, ಅದರಲ್ಲಿ ಬಿದ್ದು ಈಜಾಡುವ ಬಯಕೆ ನನ್ನದು. ಇದನ್ನು ಈಡೇರಿಸುವೆಯಾ ಅಥವಾ ತಿರಸ್ಕರಿಸಿ ಬಿಸಾಕುವೆಯಾ? ಪ್ರೀತಿ, ನಡಿ ಮೀಟಿಂಗ್ ಹೋಗೋಣ. ಪ್ರೀತಿ, ಉಳ್ದಿದ್ದನ್ನ ನಾಳೆ ಬರ್ತೀನಿ, ಆಗ ಹೋಗ್ಲಿ. ಬಾಯ್. ಇನ್ನು ನನಗೆ ಸಮನಾರು. ಬಾಸ್, ಈ ಡ್ರೆಸ್ ಅಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ನಾನೇನೋ ಸೂಪರ್ ಆಗಿ ಕಾಣಿಸ್ತಾ ಇದ್ದೀನಿ, ನೀನೇ ಡಲ್ ಆಗಿದೆಯಾ? ಬೆಳಗಿಂದ ಯಾಕೋ ತುಂಬಾ ಬೋರ್ ಆಗ್ತದೆ ಬಾಸ್. ಹಾಗಿದ್ರೆ ನನ್ನ ಜೊತೆಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕು, ಎಲ್ಲ ಬೋರ್ ಹಂಗಂಗೆ ಹೊರಟೋಗ್ಬಿಡುತ್ತೆ. ಮತ್ ಯಾಕೆ ತಡ, ಶುರು ಹಚ್ಕೊಳ್ಳಿ. ನೀನ್ ಇಬ್ಬಳನ್ನ ನೋಡಿ ಕೃಷ್ಣ ರುಕ್ಮಿಣಿ ನೆನಪಾಯ್ತು. ಕುಣಿ ಕಂದ ಕುಣಿ, ಸಂತೋಷವಾಗಿರು. ಯಾಕೋ ನಿಲ್ಲಿಸ್ಬಿಟ್ಟೆ? ಕುಣಿಯೋ. ಮಾತ್ರ ಸಂಗಮ, ನಾವಿಬ್ರು ಕುಣಿವಾಗ ನೀವು ಅಡ್ಡ ಬಂದ್ಬಿಟ್ರಲ್ಲ, ನಂಗೆ ನಾಚಿಕೆ ಆಗೋಯ್ತು. ಎಂತ ನಾಚಿಕೆನೋ, ನಾನೇ ಹೇಳ್ತಾ ಇದ್ದೀನಿ, ಕುಣಿಯೋ. ಲೇ ಬಿಟ್ಲ, ನನಗೆ ಹೊಟ್ಟೊಟ್ಟೆ ಉರಿತಾ ಇದೆ ಕಣ. ಒಂದು ಹುಡುಗಿರಲ್ಲ ಪಾಂಡುರಂಗನ್ ಜೊತೆನೆ ಡಾನ್ಸ್ ಮಾಡ್ತಾರಲ್ಲ, ನನಗೆ ಯಾವಾಗ್ಲೂ ಇಂಥ ಚಾನ್ಸ್ ಸಿಗೋದಾ? ಪದ್ದು ಎಲ್ಲದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು ಕಣ. ಇರು, ಅದ್ಕೆ ಇದೇನು ಮನೆನಾ ಅಥವಾ ಕ್ಲಬ್ಬಾ? ಅಲ್ಲಿ ನೋಡ್ರಿ ಹೇಗೆ ಹುಚ್ಚುಚ್ಚ ಕುಣಿತಾ ಇದಾರಂತ. ಅಲ್ಲ ಅಭಿ, ಮ್ಯಾರೇಜ್ ಆಗಿದ್ರು ಕಾಲೇಜ್ ಹುಡುಗಂತರ ಡ್ರೆಸ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಇದ್ದ ಮತ್ತೆ ನನಗೆ ಆಗಲ್ಲ ಅನ್ನೋದು. ಜಾಜಿ ಜಂಬಲ್ದಿನಿ ಅವ್ರೆ, ತಾವು ಕೂಡ ತರ್ತರಾವರೆ ಡ್ರೆಸ್ ಮಾಡ್ಕೋತೀರಿ ತಾನೆ. ನಾನು ಯಾವತ್ತಾದ್ರೂ ಅಭಿಷೇಕ್ ಬಾಯ್ ಹಾಕ್ತೀನಿ, ಹಾಗೇನೆ ತಾವು ಕೂಡ ನನ್ನ ವಿಚಾರಕ್ಕೆ ಬರಬಾರ್ದು. ಹೋಗಿ ಸೆಕ್ರೆಟರಿ ಜೊತೆ ಡ್ಯಾನ್ಸ್ ಮಾಡೋದು ಕತೆ ಆಯ್ತಲ್ಲ. ನಮ್ಗೆ ಇಷ್ಟ ಬಂದವ್ರ ಜೊತೆ ನಾವು ಡಾನ್ಸ್ ಮಾಡ್ತೀವ್ರಿ, ಇವ್ರ ಜೊತೆ ಬೇಡ ತಾನೆ. ಈಗ ನಿಮ್ ಜೊತೆ ಮಾಡ್ತೀನಿ, ಬರ್ತೀರಾ ನೀವು? ಬರಲ್ಲ. ಅದಕ್ಕೆ ಹೇಳೋದು, ಬೇಡ ಬಿಡಿ, ನೀವು ಬರ್ತಿದ್ರಿ ಏನಂತೆ. ನಮ್ಗೆ ಯಾರು ಬೇಕೋ ಅವ್ರನ್ನ ಫೋನ್ ಮಾಡಿ ಮನೆ ಕರ್ಕೊಂಡು ಅವ್ರ ಜೊತೆ ಡಾನ್ಸ್ ಮಾಡ್ತೀನಿ. ಪಾಂಡುರಂಗ ಅವರೇ, ಏನ್ ಫೋನ್ ಮಾಡಿದ್ದು? ಅದು ನಿನ್ನೆ ನಾನು ನಿಮ್ಮನ್ನ ಅರ್ಧಂಬರ್ಧ ಹೊಗಳಿ ಮನೆ ಕಳಿಸ್ಬಿಟ್ಟೆ.
ಇವತ್ತು ಇಡಿಯಾಗಿ ಕಂಪ್ಲೀಟ್ ಆಗಿ ವರ್ಣಿಸಿ ಮನೆ ಕಳಿಸ್ಬಿಡ್ಬೇಕು ಅಂತ ನಮ್ಮ ಮನೆಗೆ ಕರ್ಸ್ಕೊಂಡಿದ್ದೀನಿ. ಪಾಂಡ್ರಂಗ್ ಅವ್ರೆ ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಈ ಡ್ರೆಸ್ ಅಲ್ಲಿ ನೀವು ಹಳೆ ಹಿಂದೆ ಸಿನಿಮಾ ಹೀರೋ ತರ ಕಾಣ್ತಾ ಇದ್ದೀರಾ. ನೋಡಿ, ನಾನು ಈ ಡ್ರೆಸ್ ಹಾಕೊಂಡಾಗ ನಮ್ಮ ಹೆಂಡ್ರು ಒಂದೇ ಒಂದು ಮಾತನ್ನು ಕೂಡ ಹೇಳಿಲ್ಲ. ತಾವು ನನ್ನನ್ನು ಇಗ್ಗ ಮುಗ್ಗ ಎಕ್ಕ ಚಿಕ್ಕಿ ಹೊಗಳ್ತಾ ಇದ್ದೀರಿ ಅಂದಮೇಲೆ ತಮಗೆ ಒಳ್ಳೆ ಟೇಸ್ಟ್ ಇದೆ ಕಣ್ರಿ. ಪಾಂಡ್ರಂಗ್ ಅವ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ ಜೊತೆ ಡಾನ್ಸ್ ಮಾಡೋಣ ಅನ್ಸ್ತಾ ಇದೆ. ಅನ್ಸಿದ ತಕ್ಷಣ ಮಾಡ್ಬಿಡ್ಬೇಕು, ಮತ್ತೆ ತಡ. ಏನ್ ಮಾಡ್ತಾ ಇದೀರಾ ಪಾಂಡ್ರಂಗ್ ಅವ್ರೆ? ಟೇಪ್ ಕಾರ್ಡ್ ಆನ್ ಮಾಡ್ತೇವೆ, ಶುರು ಮಾಡ್ರಿ. ಸ್ಟಾಪ್ ಇಟ್. ಮಹಿಳಾ ಸಂಘದಿಂದ ಪ್ರೀತಿ ಬಂದಿರೋದು ನನ್ನನ್ನ ಮೀಟ್ ಮಾಡಕ್ಕೆ. ಇಲ್ಲ ಜಾಜಿ ಅವರೇ, ನಾನ್ ಬಂದಿರೋದು ಪಾಂಡ್ರಂಗ್ ಅವ್ರನ್ನ ಮೀಟ್ ಮಾಡೋದಕ್ಕೆ. ಪಾಂಡ್ರಂಗ್ ಅವರೇ ಬೇಗ ಹೋಗ್ಬಿಡಿ, ನಾನು ಹೊಟ್ಟೋಗ್ತೀನಿ. ಅದು ಪ್ರೀತಿ ಪ್ರೀತಿ ಪ್ರೀತಿ. ಈ ನೀನು ಹಾಕಿಕೊಂಡಿರುವ ಟೀ ಶರ್ಟು, ಅದರ ಮೇಲೆ ಹಾಕಿಕೊಂಡಿರುವ ಒಂದು ಸಣ್ಣ ಕೋಟು, ನಿನ್ನ ಜೀನ್ಸ್ ಪ್ಯಾಂಟು, ನನ್ನ ಬಟ್ಟೆಗಳ ಮುಂದೆ ಏನೇನು ಇಲ್ಲ. ಆದರೂ ನೀನು ಜಗತ್ ಸುಂದರಿ. ನಿನ್ನಲ್ಲಿ ಒಂದು ನಡೆ ಇದೆ, ಒಂದು ನುಡಿ ಇದೆ, ಒಂದು ತರದ ಆಕರ್ಷಣೆ ಇದೆ. ಅದು ನಿನ್ನನ್ನು ನೋಡುತ್ತಿದ್ದರೆ ನನಗೆ ಊಟ ಬೇಡ, ಕಾಫಿ ಬೇಡ, ಟೀ ಬೇಡ, ತಿಂಡಿ ಬೇಡ, ಏನೇನು ಬೇಡ, ಈ ಪ್ರಪಂಚವೇ ಬೇಡ ಅನಿಸ್ತಾ ಇದೆ. ಪ್ರಪಂಚವೇ ದೇವರು ಮಾಡಿರೋ ಸ್ವರ್ಗ. ಬಸ್ ನನ್ನನ್ನು ಹೊಗಳೋದಿಲ್ವಾ? ನೀವು ಕೂಡ ಕ್ಯೂನಲ್ಲಿದ್ದೀರಾ, ದಯವಿಟ್ಟು ನಿರೀಕ್ಷಿಸಿ. ಅದು ಮರಿಯಾ ಮೈ ಡಾರ್ಲಿಂಗ್, ಈ ಡ್ರೆಸ್ ನಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ದಿಲ್ರುಬಾ ಡಿಂಗೋ ಸ್ಪೆಷಲ್ ತರ ಕಾಣಿಸ್ತಾ ಇದ್ದೀರಾ. ಬಸ್ ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ಅಯ್ಯೋ ಮರಿಯಾ ಮೈ ಡಾರ್ಲಿಂಗ್, ನೀನ್ ಬಿಡು ಡಬ್ಬಕಿ ಡಬ್ಬ ದೊಂಬರಾಟ ದಾಲ್ಮಿಯಾ ತರ ಇದೆಯಾ. ನನ್ನ ಮಗನ ಅದೃಷ್ಟನೇ ಅದೃಷ್ಟ. ಮದುವೆ ಆದ ಹೆಂಡತಿಯಿಂದ ಏನು ಸುಖ ಸಿಗ್ಲಿಲ್ಲ ಅಂತ ಒದ್ದಾಡ್ತಾ ಇದ್ದ. ಈಗ ನೋಡಿದ್ರೆ ಅಕ್ಕ ಪಕ್ಕ ಇಬ್ಬರು ಸುಂದರಿಯರು. ಅತ್ತೆ, ನೀವು ನಿಮ್ ಮಗನ್ಗೆ ಸಪೋರ್ಟ್ ಮಾಡ್ಬೇಡಿ. ಇರಲಿ ಬಿಡಮ್ಮ, ನಿನ್ನಿಂದ ಸುಖ ಸಿಗದೆ ಇದ್ದು ಅಲ್ಲಿ ಸಿಗ್ತಾ ಇದೆ. ಅತ್ತೆ, ನಾನ್ ನಿಮ್ ಮಗನ ಮದ್ವೆ ಆಗಿದ್ದೀನಿ. ಯಾವ ಪುರುಷಾರ್ಥಕ್ಕೆ? ಮದುವೆ ಆದ್ಮೇಲೆ ಏನ್ ಪ್ರಯೋಜನ ಬಂತು? ನನ್ನ ಮಗನಿಗೆ ನೆಮ್ಮದಿ ಕೊಟ್ಟಿಯಾ, ಇಲ್ಲ ನನ್ನ ಕೈಗೊಂದು ಮೊಮ್ಮಗು ಕೊಟ್ಟಿಯಾ? ಈಗ ನಾನು ನಿಮ್ಮಿಬ್ಬರಿಗೂ ಒಂದೊಂದು ಚಾಕ್ಲೇಟ್ ಅನ್ನು ಕೊಡುತ್ತೇನೆ. ಅದನ್ನು ತಿಂದ ತಕ್ಷಣ ಲವ್ ಎನ್ನುವುದು ಹೇಗೆ ಡೆವಲಪ್ ಆಗುತ್ತೆ ಅಂತ ನೀವೇ ನೋಡ್ತಾ ಇರಿ. ಸಖತ್ ರುಚಿಯಾಗಿದೆ, ಸಖತ್ ಕಲರು ಇದೆ, ಸಖತ್ ಶಕ್ತಿನೂ ಇದೆ. ಎಲ್ಲಿ ರುಚಿ ಕಲರು ಶಕ್ತಿ ಇರುತ್ತದೋ ಅಲ್ಲಿ ಪಾಂಡುರಂಗ ಗಂಡುಗಲಿ ಇರುತ್ತಾನೆ. ಅದಕ್ಕೆ ಈಗ ಭಾವನೆಗೆ ಬೇಕಾಗಿರೋದು ನಿಮ್ಮ ಪ್ರೀತಿ. ಅದು ನಿಮ್ಮಲ್ಲಿ ಸಿಗ್ತಾ ಇಲ್ವಲ್ಲ, ಅದಕ್ಕೆ ಅಲ್ಲಿ ಗಿಟ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ನಾನು ಏನ್ ಮಾಡ್ಬೇಕು? ನೀವು ಭಾವನ ಪ್ರೀತಿಯಿಂದ ನೋಡ್ಕೋಬೇಕು. ಆಗ್ಲಿಲ್ಲ ಅಂದ್ರೆ ನೀವು ಒಂದು ಕಂಡೀಷನ್ ಹಾಕಿ ಅವರಿಬ್ರ ಜೊತೆ ಕುಣಿಯೋದನ್ನ ಬಿಡ್ತಾರೆ. ಹಬಿ ಕಮ್ ಹಿಯರ್. ಯಾಕೋ ನಮ್ಮ ಮೆಂಡ್ರು ಕರಿತವ್ರೆ, ಅದೇನು ಅಂತ ಹೋಗಿ ಮಾತಾಡ್ಕೊಂಡ್ಬರ್ತೀವಿ. ಹೇಳಿ ಜಾಜಿ ಜಂಬಲ್ದಿನಿ ಅವರೇ, ಇಬ್ಬರು ಲಾಲನೆಯರು ನಮ್ಮ ಜೊತೆ ಡಾನ್ಸ್ ಮಾಡೋದಕ್ಕೆ ಅಂತ ತುದಿಗಾಲ್ ಮೇಲೆ ನಿಂತಿದ್ದಾರೆ. ನಾವೇ ಚಾಕ್ಲೇಟ್ ಕೊಟ್ಟು ರೆಡಿ ಮಾಡಿದೀವಿ. ಹಬಿ, ಇನ್ಮೇಲೆ ಒಂದು ವಾರ ಪೂರ್ತಿ ಡಿಸಿಪ್ಲಿನ್ ಆಗಿರ್ಬೇಕು. ಯಾವ ಹುಡುಗಿ ಜೊತೆನೂ ಫ್ಲರ್ಟ್ ಮಾಡಬಾರ್ದು. ಹಾಗೆ ಮಾಡೋದ್ರಿಂದ ನಮಗೆ ಬರೋ ಭಾಗ್ಯನಾದ್ರೂ ಏನ್ರಿ? ನೀವೇನಾದ್ರೂ ನಮ್ಮ ಜೊತೆ ಹನಿಮನಿಗೆ ಬರ್ತೀರಾ? ಎಸ್, ಹಾಗೆ ಅನ್ಕೊಳ್ಳಿ. ಹಾಗಿದ್ರೆ ಸರಿ ಬಿಡ್ರೆ, ಒಂದು ವಾರ ಯಾವ ಹುಡುಗಿ ಜೊತೆನೂ ಫ್ಲರ್ಟ್ ಮಾಡಲ್ಲ. ಪಾಂಡ್ರಂಗ ಅವರೇ, ನನ್ನ ಹೊಗಳ್ತಾ ಇದ್ರಿ, ಅರ್ಧಕ್ಕೆ ನಿಲ್ಸ್ಬಿಟ್ರಲ್ಲ. ಪ್ರೀತಿ, ನಿನ್ನ ಹೊಗಳೋದನ್ನ ಒಂದು ವಾರ ಮುಂದಕ್ಕೆ ಹಾಕಿದೀನಿ. ನೋಡ್ದೇನೋ ಬಿಟ್ಲ ಹೆಂಗ್ ಕ್ಯಾಚ್ ಹಾಕೊಂಡ್ಬಿಟ್ಟ. ಲೇ ಬಾವುನ್ ರೊಮ್ಯಾನ್ಸು ರಸ್ತೆನಲ್ಲೇ ಶುರುವಾಗ್ಬಿಡ್ತೀಯಲ್ಲೋ. ರೀ ಅತ್ಗೆ ಬನ್ರಿ ವಿಚಾರಿಸ್ಕೊಳ್ಳೋಣ. ನಿಂತ್ಕೊಳ್ಳಿ. ಅಯ್ಯೋ ಪಡೆ, ಯಾಕೆ ಏನ್ರಿ ಆಗ್ತಾ ಇದೆ? ಥ್ಯಾಂಕ್ ಯು ಸೋ ಮಚ್. ಒಂದ್ ವಾರದಿಂದ ತಲೆ ಸುತ್ತಿತ್ತು. ಡಾಕ್ಟರ್ ಶಾಪ್ ಹೋಗೋಣ ಅಂತ ಹೊಂಟಿದ್ದೆ, ಅಷ್ಟ್ರಾಗ ತಲೆ ಸುತ್ತ ಬಂತ್ರಿ. ಅದು ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಕವಿತಾ ಬ್ಯಾಡಗಿ, ನೀವು? ನಾನು ಪಾಂಡ್ರಂಗ ಗಂಡಗಲಿ ಅಂತ. ಅದು ಮುಂದಿನ ದಿನ ಕೈ ಎತ್ಬಿಟ್ಟು ಹೇಳ್ಬೇಕು. ನಾನು ಕೈ ಎತ್ತಕ್ಕೆ ಹೋದ್ರೆ ನೀವು ಬಿದ್ದೋಗ್ಬಿಡ್ತೀರಾ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರಮ್ಮ ಅದಕ್ಕರಿ. ಇಫ್ ಯು ಡೋಂಟ್ ಮೈಂಡ್, ನನ್ನ ಜೊತೆ ಡಾಕ್ಟರ್ ಶಾಪ್ ತನ ಬರ್ತೀರಿ? ಅದಕ್ಕೇನಂತ್ರಿ, ಒಬ್ಬ ಹೆಣ್ಣು ಅಸಹಾಯಕ ಸ್ಥಿತಿನಲ್ಲಿ ಇದ್ದಾಗ ಸಹಾಯ ಮಾಡದೇ ಇದ್ದವನು ಅವನು ಒಬ್ಬ ಗಂಡಸ. ಅಲ್ಲಿ ಬಿಡ್ರಿ, ಬನ್ನಿ ಹೋಗೋಣ. ಪಾಂಡುರಂಗ ಗಂಡುಗಲಿ. ಈಗ ಪರ್ಚೆಟ್ ಕೊಡ್ತೀನಿ, ಆಮೇಲೆ ನರ್ಸ್ ಹತ್ರ ಕರ್ಕೊಂಡು ಹೋಗ್ತೀನಿ. ರೇ ಬಾವ, ರಸ್ತೆನಲ್ಲೇ ಹೊಸ ವರ್ಷ ಶುರು ಮಾಡ್ಕೊಂಡಿದ್ದೀರಲ್ರಿ? ಲೇ ತಮ್ಗೊಡ್ರ, ಯಾರು ಬೇಕಾಗಿತ್ರಪ್ಪ ನಿಮಗ? ಯಾರು ಹುಡ್ಕೊಂಡು ಹೊಂಟ್ರಿ? ಎಲ್ಲಿ ಹೊಂಟ್ರಿ? ಕಲಾಕಾರು ಸಿಕ್ಕಾಕೊಂಡ್ಬಿಟ್ಟೆ ಅಂದ ತಕ್ಷಣ ಭಾಷೆನೆ ಬದಲಾಯಿಸ್ಬಿಟ್ರೆ ನಮ್ಗೇನು ಗೊತ್ತಾಗಲ್ವೇನ್ರಿ? ಯಾರ್ರಿ ಇವಳು? ಲೇ ಹುಡುಗ್ರ, ಇಕ್ಕಿ ಯಾರಾದ್ರೂ ನಿಮಗೆ ಏನ್ರಪ್ಪ? ಅಲ್ಲ, ಇಕ್ಕಿ ಬಗ್ಗೆ ಇಷ್ಟೊಂದು ಕಾಳಜಿ ಮಾಡ್ಲಿಕ್ಕೆ ಹತ್ತಿರಲ್ಲ. ನೀವೇನು ಇಕ್ಕಿ ಅಣ್ಣ ತಮ್ಮಂದ್ರೇನ? ನೋಡ್ರಪ್ಪ, ಇಕ್ಕಿ ಇದಾಳಲ್ಲ ನನ್ನ ನಾಕಿ. ಅಭಿ,
ಇಲ್ದೇ ಇರೋದನ್ನೆಲ್ಲ ಟಾಕ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಈಗ ಸಿಕ್ಕಾಕೊಂಡಿದ್ರ ಸುಮ್ನೆ ತಪ್ಪೊಪ್ಕೊಂಬಿಡಿ. ಅಕ್ಕಾರ ಸಿಕ್ಕಾಕೊಂಡಿದ್ರಿ ಯಾರ್ರಿ? ಜಾಜಿ ಅವ್ರೆ ನಿಮ್ಮನ್ನೇ ಇವ್ರ ಅಕ್ಕ ಅಂದ್ಮೇಲೆ ಇವರು ಅವರಲ್ಲ. ಸಾಕ್ ಸುಮ್ನೆ ಇರೋ. ನೀವ್ ಯಾರ್ರಿ? ನಾನು ರಾಯದುರ್ಗದ ರಾಯಣ್ಣದಿನ್ರಿ. ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಮನೆಗೆ ಎಳ್ಕೊಂಡ್ ನಡೀರೋ. ಲೇ ಹುಡುಗ್ರ, ನಿಮ್ ಪಾಡಿ ನೀವಿದ್ರಿ ಬದುಕಿದ್ರಿ, ನಾನ್ ಸುದ್ದಿಗೆ ಏನಾದ್ರು ಬಂದ್ರಿ ಅಂದ್ರ ಸತ್ರಿ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಅದಕ್ಕೆ ಇವ್ರು ಇಷ್ಟು ಚೆನ್ನಾಗಿ ದೊಣ್ಣೆ ವರ್ಷೆ ಆಡ್ತಾ ಇದಾರೆ ಅಂದ್ಮೇಲೆ ಇವ್ರು ನಮ್ ಭಾವ ಅಲ್ಲ ಅನ್ಸುತ್ತೆ. ನಾವಾಗ್ಲೇ ಹೇಳುತ್ತಲ್ಲ. ಇಮಿಡಿಯೇಟ್ ಆಗಿ ಮನೆಗೆ ಹೋಗಿ ಚೆಕ್ ಮಾಡೋಣ. ಹಬಿ ಮನೇಲೇ ಇದ್ರೆ ಇವ್ರೇ ರಾಯಣ್ಣ, ಇಲ್ದೇ ಇದ್ರೆ ಇವ್ರೇ ನಿಮ್ಮ ಅಣ್ಣ. ಅದಕ್ಕೆ ಈಗ ಭಾವ ಏನಾದ್ರು ಮನೇಲಿ ಇಲ್ಲ ಅಂದ್ರೆ ಆ ರಸ್ತೆಯಲ್ಲಿ ಸಿಕ್ಕಿದ್ರಲ್ಲ ಅವರೇ ನಮ್ ಭಾವ. ಹಬಿ ಹಬಿ ಏ ಪಾಂಡ್ರಂಗ ಎಲ್ಲ ಇದೆಯಾ? ಯಾಕೆ ಕಿಚ್ಕೋತಾ ಇದ್ರ? ಏನಾಯ್ತು? ಎಲ್ರಿ ನಿಮ್ ಬಾಸು? ಅಲ್ಲೇ ಕೂತಿದ್ರಲ್ಲ ಚೇರ್ ಮೇಲೆ. ಎಲ್ರಿ? ಅಲ್ಲೇ ಕೂತಿದ್ರಲ್ಲ ಚೇರ್ ಮೇಲೆ. ಪದ್ದು ನಿನ್ಗೆ ಯಾರಾದ್ರೂ ಕಾಣಿಸ್ತಾ ಇದಾರನ? ಕಾಣಿಸ್ತಿಲ್ಲಪ್ಪ ನಿನಗೆ. ನನಗೂ ಯಾರು ಕಾಣಿಸ್ತಾ ಇಲ್ಲ. ಓ, ನಿಮ್ಮಿಬ್ರಿಗೂ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ. ಕರೆಕ್ಟ್ ಆಗಿ ನೋಡಿ, ಅಲ್ಲೇ ಚೇರ್ ಮೇಲೆ ಕೂತಿದ್ದಾರೆ. ರೀ ಅದ್ಕೆ ಅವ್ರೆ, ನಮ್ಮಿಬ್ರಿಗೂ ಕಾಣಿಸ್ತಾ ಇರೋರು ನಿಮ್ಗೆ ಹೇಗ್ರಿ ಕಾಣಿಸ್ತಾರೆ? ನಿಮ್ ಕಣ್ಣೆ ಸರಿ ಇಲ್ಲ ಇರ್ಬೇಕು. ಮೊದ್ಲು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ನನ್ ಜೊತೆ ಬನ್ನಿ, ಗೊತ್ತಾಗುತ್ತೆ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ನೋಡಿ, ಇಲ್ಲೇ ಇದ್ದಾರೆ. ಏನ್ರಪ್ಪ ಪಾಂಡ್ರಂಗ ಇಲ್ಲೇ ಇದಾನಲ್ಲ. ಮತ್ತೆ ಆಗ್ಲೇ ನಮ್ ಕಣ್ಗೆ ಯಾಕೋ ಕಾಣಿಸ್ಲಿಲ್ಲ? ಕಣ್ ಚೆಕ್ ಮಾಡಿಸ್ಕೋಬೇಕಾಗಿರೋದು ನಾನಲ್ಲ, ನೀವು. ಏನಾಯ್ತಮ್ಮ? ಅತ್ತೆ, ಹಬಿ ಹೊರಗಡೆ ಹೋದರು. ಯಾವಾಗ ಮನೆಗೆ ಬಂದ್ರು? ಹೊರಗಡೆ ಹೋಗಿದ್ದೆ ತಾನೇ ಮನೆ ಒಳಗ್ ಬರೋದಿಕ್ಕೆ. ಇವನು ಆಗ್ಲಿಂದ ಇಲ್ಲೇ ಕೂತಿದ್ದ. ಜಾಜಿ ಅವ್ರೆ, ಅಲ್ಲಿಗೆ ರಸ್ತೆನಲ್ಲಿ ಸಿಕ್ಕಿರೋ ರಾಯದುರ್ಗನೇ ಬೇರೆ, ಇವರೇ ಬೇರೆ ಅಂತ ಆಯ್ತು. ಜಾಜಿ ಅವ್ರೆ, ಒಂದ್ ವೇಳೆ ಅಮ್ಮ ಮಗ ಸೇರ್ಕೊಂಡು ನಮ್ಮನ್ನ ಯಾಮಾರಿಸ್ತಾ ಇದ್ರೆ? ಕರೆಕ್ಟ್. ಕವಿತನ್ ಮನೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನೀವಿಬ್ರು ಹೋಗಿ ಕವಿತನ್ ಮನೆಯನ್ನ ಪತ್ತೆ ಹಚ್ಚಿ ನಂಗೆ ಫೋನ್ ಮಾಡಿ, ನಾನು ಬರ್ತೀನಿ. ಸುಮ್ಮನೆ ಫೋನ್ ಮಾಡಕ್ಕಾಗುತ್ತಾ? ನಿಮ್ಗೆ ಹೋಗಿತ್ತೆ ನನಗೆ ಗೊತ್ತಿಲ್ವಾ? ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಕವಿತಾ, ಸಮಯಕ್ಕೆ ಸರಿಯಾಗಿ ಉಳಿದು ತಗೋಬೇಕು, ಇಂಜೆಕ್ಷನ್ ತಗೋಬೇಕು ಅಂದ್ರೆ ಮಾತ್ರ ನಿನ್ನ ಆರೋಗ್ಯ ಸುಧಾರಣೆ ಆಕೈತಿ. ತಗೋಯ್ತು. ಏನೋ ರೀ, ನೀವಿರೋದಕ್ಕ ನಂಗೆ ಇಷ್ಟು ಮಾತ್ರ ಸೇವೆ ಸಿಗ್ತೈತಿ. ಅಯ್ಯೋ ಕವಿತಾ, ಸುಮ್ಮನೆ ನೀ ಯಾಕೆ ಕಾಳಜಿ ಮಾಡ್ತೀವಿ? ನಿನ್ನ ಯೋಗಕ್ಷೇಮನ ನಾನು ನೋಡ್ಕೋತೀನಿ. ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣ ಕೊಡ್ತಾನೆ. ಲೇ ಪದ್ದು, ಅವರೇ ಬೇರೆ ಇವರೇ ಬೇರೆ ಕಣೋ. ಲೇ ಮತ್ತೆ ಪಾಂಡುರಂಗ ನೀವು ಇದೇ ಟಿ ಶರ್ಟ್ ಹಾಕಿದ್ನಲ್ಲೋ? ಒಂದೇ ತರ ಟಿ ಶರ್ಟ್ ನಾ ತುಂಬಾ ಜನ ಹಾಕ್ತಾರೆ. ಒಂದ್ ನಿಮಿಷ, ಮನೆಗೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ. ಹಲೋ, ನಾನು ಲಂಗಮ್ಮ. ನೀವ್ಯಾರು? ಅತ್ತೆ, ನಾನು ನಿಮ್ ಸೊಸೆ ಜಾಜಿ. ಓಹ್, ಏನಮ್ಮ ಸಮಾಚಾರ? ನಿಮ್ ಮಗ ಮನೇಲಿದಾರಾ? ಎಲ್ಲೂ ಕಾಣ್ತಾ ಇಲ್ವಲ್ಲಮ್ಮ. ಅತ್ತೆ, ಅವ್ರು ಯಾವ ಕಲರ್ ಟೀ ಶರ್ಟ್ ಹಾಕೊಂಡಿದ್ರು? ಸ್ನಾನಕ್ಕೆ ಹೋಗುವಾಗ ತುಂಡು ಟವಲ್ ಸುತ್ಕೊಂಡಿದ್ದ. ಈಚೆ ಬಂದಾಗ ನಾನು ನೋಡ್ಲಿಲ್ಲಮ್ಮ. ಸರಿ ಬಿಡಿ ಅತ್ತೆ. ಪಾಂಡುರಂಗ ಮನೇಲಿ ಇಲ್ವಂತ? ಇಲ್ವಂತೆ. ಇಮಿಡಿಯೇಟ್ ಆಗಿ ಮನೆಗೆ ಹೋಗೋಣ. ಹಬಿ ಏನಾದ್ರು ಅಲ್ಲಿ ಇಲ್ಲ ಅಂದ್ರೆ ಇವರು ಅವರು ಇಬ್ರು ಒಬ್ರೆ. ಬದು ಬಿಟ್ಲಾ? ಹಬಿನ ಹುಡುಕ್ರು. ಸಿಕ್ಕಿದ್ರೇನೋ? ಅದಕ್ಕೆ ಭಾವ ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಂದ್ಮೇಲೆ ಆ ಕವಿತನ ಮನೇಲಿ ಇರೋದು ನಮ್ ಭಾವನೆ. ಕರೆಕ್ಟ್ ಬಿಟ್ಲಾ? ನೀವಿಬ್ರು ಡೋರ್ ಹತ್ರನೇ ವೇಟ್ ಮಾಡ್ತಾರೆ. ಹಬಿ ಬಂದ ತಕ್ಷಣ ರಾಯದುರ್ಗದ ರಾಯಣ್ಣನ ಅಥವಾ ಹಬಿನ ಅಂತ ವಿಚಾರಿಸೋಣ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಲೇ ಜಡಿ ಮಣ್ಣ ಕೆಂಪು ಮಣ್ಣ ಬಂದ್ರ ಇಲ್ಲಿ. ಹಬಿ, ಯಾವ ಮಾಯದಲ್ಲಿ ನೀವು ಇಲ್ಲಿ ಬಂದ್ರಿ? ಶಿವನೇ, ನಾನು ಎಲ್ಗಾರ ಹೋಗಿದ್ರೆ ತಾನೇ ಇಲ್ಲಿ ಬರೋದು ಸಾಧ್ಯ. ಮನೆಯಲ್ಲೇ ಇದೀನಲ್ಲ ರೀ. ಜಾಜಿ ಅವ್ರೆ, ಒಂದ್ ಸ್ವಲ್ಪ ಈ ಕಡೆ ಬನ್ನಿ. ಅದಕ್ಕೆ ಈ ಹೊಡೆತ ಎಡಗೈ ಬಲಗೈ ಅವ್ರದ್ದೆ. ಅನುಮಾನನೇ ಇಲ್ಲ, ಅವನೇ ಪಾಂಡುರಂಗ. ಮತ್ತೆ ಕವಿತಾ ಮನೇಲಿ ಇರೋದು? ಅದೇ ನಮಗೂ ಗೊತ್ತಾಗ್ತಿಲ್ಲ. ಇವ್ರು ಯಾವ್ದೋ ನೀನಸಂ ನಾಟಕನೇ ಆಡ್ತಾ ಇದಾರೋ. ಹೇಗ್ ಕಂಡಿಡಿಯೋದು?
ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ನೀವು ಮನೇಲೇ ಇದ್ದು ಬಾವನ್ನ ಅಬ್ಸರ್ವ್ ಮಾಡ್ತಾ ಇರಿ. ನಾನು ಕೆಲಸದವನ ವೇಷದಲ್ಲಿ ಕವಿತಾನ ಮನೆಗೆ ಹೋಗ್ತೀನಿ. ಒಂದೇ ವ್ಯಕ್ತಿ ಎರಡು ಕಡೆ ಅದು ಹೇಗಿರ್ತಾರೆ ಅಂತ ನೋಡೋಣ. ಶರಣ್ರಿ ಅವರ, ನಾನು ಬಳ್ಳಾರಿ ಕಡೆ ಅವನದೇನ್ರಿ. ಹೊಟ್ಟೆ ಬಹಳ ಚುರುಗುಡ್ತೈತಿ. ಒಸಿ ರೊಟ್ಟಿ ಚಟ್ನಿ ಇದ್ರು ಕೊಡ್ರಲ್ಲ. ಬಿಟ್ಟಿ ರೊಟ್ಟಿ ಕೊಡಕ್ ಆಗಂಗಿಲ್ಲ. ಏನಾರ ಕೆಲ್ಸ ಮಾಡ್ತೀಯನ? ಹ್ಞೂ ಯವರ. ರೀ ಕೆಲ್ಸ ಮಾಡ್ತಾನಂತ ಏನಾರ ಸಹಾಯ ಮಾಡೋಣ. ಏನ್ ಕೆಲಸ ಮಾಡ್ತಿಲೆ ಸಾಹೇಬ್ರ, ನೀವು ಕಾಲಾಗ ತೋರಿಸಿದ್ನ ನಾನು ತಲೆ ಮೇಲೆ ಹೊತ್ತು ಮಾಡ್ತೀನಿ ರೀ. ಹಂಗಾರ ನನ್ ಕಾಲ್ ಹೊತ್ತು ಬಾರಲೆ. ಹ್ಞೂ ಸಾಹೇಬ್ರ. ಸ್ವಲ್ಪ ಬಲ ಬಿಟ್ಟು ಕಾಲ್ ಹೊತ್ತು. ಸಾಹೇಬ್ರ, ನನಗೆ ಬಲ ಇರೋದು ಇಷ್ಟೇಯಾ? ಇಷ್ಟೇ ಬಲ ಇಟ್ಕೊಂಡು ಅದು ಏನ್ ಮನೆ ಕೆಲಸ ಮಾಡ್ತೀಯೋ ನೀನು? ಸ್ವಲ್ಪ ಜೋರಾಗಿ ಗೊತ್ತ. ಇರ್ರಿ ಸಾಹೇಬ್ರ, ನಾನು ಬಾಲ ತುಂಬಿಸ್ಕೊಂಡ್ ಬರ್ತೀನಿ ಇರ್ರಿ. ರೀ ಪಾಪ ಬಾಳ್ ಹಸ್ಕೊಂಡ ಅನಿಸ್ತೈತಿ. ಹಲೋ, ಜಾರ್ಜಿ ಸ್ಪೀಕಿಂಗ್. ಹಲೋ ಅದಕ್ಕೆ, ನಾನು ವಿಟ್ಲ, ರಾಯದುರ್ಗದ ರಾಯಣ್ಣ ಇಲ್ಲೇ ಇದ್ದಾನೆ. ಅಂದಮೇಲೆ ಇವ್ರು ನಮ್ಮ ಭಾವ ಅಲ್ಲ ಅನ್ಸುತ್ತೆ. ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇ ಇರು. ಇಷ್ಟರಲ್ಲೇ ಹಬಿ ಬಂಡವಾಳ ಬಯಲಾಗುತ್ತೆ. ಪಾಂಡುರಂಗ ಒಬ್ನು ಅಥವಾ ಇಬ್ರು ಅಂತ ಇವತ್ತು ಕಂಡು ಹಿಡಿತೀನಿ. झूम बराबर झूम. ನೀ ಪಾಂಡುರಂಗ ತಾನೆ? ಏ ಎಂದಳೆ ಹೆಂಗೈತೆ ಮೈಗೆ? ಹಾಗಿದ್ರೆ ನೀನು ರಾಯದುರ್ಗದ ರಾಯಣ್ಣ ಅಲ್ಲ, ಮಂಡ್ಯದ ಗಂಡು ಜುಂಜೇಗೌಡ ಕಥಾಗ ಕಟ್ಲಕ ತಿನ್ನು. ನಿಜ ಹೇಳಪ್ಪ, ನೀನು ಪಾಂಡುರಂಗನ ಇಲ್ಲ ರಾಯದುರ್ಗದ ರಾಯಣ್ಣನ ಅಂತ? ಏ ಅವಾಗ್ಲಿಂದ ಬಡ್ಕೋತಾ ಇದೀನಿ ತಾನೆ ನಾನು ಮಂಡ್ಯದ ಗಂಡು ಅಂತ. ಹೋಗ ಹೋಗ ಹೋಗ. ಹೇಳಪ್ಪದ್ದು. ಲೇ ವಿಟ್ಲ, ಅಲ್ಲಿ ರಾಯದುರ್ಗದ ರಾಯಣ್ಣ ಇದ್ದಾನೇನಾ? ಇದಾನೆ ಕಣ, ಅವನ ಹೆಂಡತಿ ಜೊತೆ ಮಾತಾಡ್ತಾ ಇದ್ದಾನೆ. ಸರಿ ಬಿಡು. ಹಲೋ, ಜಾರ್ಜಿ ಸ್ಪೀಕಿಂಗ್. ಜಾಜಿ ಅವರೇ, ನಾನು ಪದ್ದು. ರಾಯದುರ್ಗದ ರಾಯಣ್ಣ ಕವಿತಾ ಮನೆಯಲ್ಲೇ ಇದ್ದಾನೆ. ಆದ್ರೆ ಇಲ್ಲಿ ಯಾರೋ ಒಬ್ಬ ಕಳ್ಳೆಕಾಯಿ ತಿನ್ಕೊಂಡು ಕೂತಿದ್ದಾನೆ. ಅವ್ನು ನೋಡೋದ್ ಪಾಂಡುರಂಗನ್ ತರಾನೇ ಇದ್ದಾನೆ. ಸರಿಯಾಗಿ ವಿಚಾರಿಸು. ನೀವ್ ಲೈನಲ್ಲೇ ಇರಿ. ಓಕೆ ಓಕೆ. ಲೇ, ನೀ ಪಾಂಡುರಂಗ ತಾನೆ? ಯಪ್ಪ, ನೆಮ್ಮದಿಯಾಗಿ ಕೂತ್ಕೊಂಡು ಕಡ್ಲೆಕಾಯಿ ತಿನ್ನಕ್ ಬಿಡ್ತಾ ಇಲ್ವಲ್ಲ. ಲೇ ಎಂದಳೆ, ನಾನು ಮಂಡ್ಯದ ಗಂಡು ಕಣ. ಯಾಕೋ, ಏನಾಯ್ತು? ವಿಚಾರ್ಸಕ್ಕೆ ಅಂತ ಹೋದ್ರೆ ಈ ಮಂಡ್ಯದ ಗಂಡು ಬೇಜಾನ್ ಬೀಸ್ತಾ ಇದ್ದಾನೆ. ಅವನ ಹೆಸರು ಏನು ಅಂತ ಸರಿಯಾಗಿ ವಿಚಾರಿಸೋ. ಯಾರ ಹೆಸರು? ಪಾಂಡುರಂಗ ಗಂಡುಗಲಿ ತಾವ್ ಹೆಸರಿಗೆಲ್ಲ ಹಂಗೆ ತೋರಿಸಿದ್ಮೇಲೆ ನಿನ್ ಗಂಡುಗಳಿಂದ ಏನು ಅದೇನಂತ ಹೇಳಿ. ಅಲ್ವೋ, ಬೆಳಿಗ್ಗೆ ನಾವೆಲ್ಲ ಹೋಗ್ಬೇಕು ಅಂತ ಕುಳಿತಿದ್ದೆ. ಈಗ ನೋಡಿದ್ರೆ ಇಲ್ಲೇ ಇದೆಯಲ್ಲೋ. ಅಲ್ಲಿ ನೋಡಿ, ನಿಮ್ಮ ಮುದ್ದಿನ ಸೊಸೆ ಒಳ್ಳೆ ದ್ವಾರಪಾಲಕರ್ತಾರ ಬಾಗ್ಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾಳೆ. ಇನ್ನೆಲ್ಗಪ್ಪ ನಾವು ಹೋಗೋದು? ಹಬಿ, ನೀವು ಮನೆಯಲ್ಲೇ ಇರ್ಬೇಕು, ಹೊರಗಡೆ ಹೋಗೋ ಹಾಗಿಲ್ಲ. ಯಾರೋ ಬರ್ತಾ ಇದ್ದಾರೆ. ನಾನು ಬರ್ತಾ ಇರೋ ಚೀಫ್ ಮಿನಿಸ್ಟ್ರು ಇಲ್ಲ ಪ್ರೈಮ್ ಮಿನಿಸ್ಟ್ರು? ಕವಿತಾ ಮತ್ತು ಅವ್ರ ಹಸ್ಬೆಂಡ್. ಇವ್ರು ಯಾರ್ರಿ? ಬಂದ ಮೇಲೆ ಗೊತ್ತಾಗತ್ತೆ. ಅತ್ತೆ, 2 ಕಪ್ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಬರ್ತೀರಾ? ನಾನಾ? ನಾನೇನಾದ್ರು ಕಾಫಿ ಮಾಡ್ಕೊಂಡ್ ಬರಕ್ಕಿಂತ ಒಳಗಡೆ ಹೋದ್ರೆ ಇವರು ಆಚೆ ಓಡ್ ಹೋಗ್ತಾರೆ. ಅದಕ್ಕೆ. ಆಯ್ತಮ್ಮ. ಹಾಯ್ ಜಾಜಿ, ಇವ್ರ ನನ್ ಗಂಡ ಗೋಪಾಲ. ನಮಸ್ಕಾರ. ಏನು ಎರಡು ಕಡೆ ಪಾಂಡುರಂಗ? ಅವರ ವಿಚಾರಿಸೋಣ. ಡಬ್ಬಲ್ ಆಕ್ಟಿಂಗ್ ಮಾಡ್ತಿದ್ಯಾ? ಯಾರಿಗೆ ಹೇಳ್ತಾ ಇದ್ಯಾ? ನಿಮ್ಗೆ ಹೇಳ್ತಾ ಇರೋದು. ತಲೆ ಎಲ್ಲ ಮಾತಾಡಿದ್ರೆ ಹಾಕೊಂಡು ಇಬ್ಬರಿಗೂ ಚಚ್ಬಿಡ್ತೀನಿ. ಸುಮ್ಮನೆ ಅವ್ರದ್ದೆಲ್ಲ ಯಾಕೆ ಹೊಡ್ಸ್ಕೊತಾ ಇದ್ದೀರಾ? ಅವ್ರ ಕವಿತಾನ್ ಹಸ್ಬೆಂಡ್ ಗೋಪಾಲ್. ಅಲ್ಲ ಜಾಜಿ ಅವ್ರೆ, ಅದು ಪಾಂಡುರಂಗ. ಓ, ಹಬಿ ಇಲ್ಲಿದ್ದಾರೆ, ಗೋಪಾಲ್ ಅಲ್ಲಿದ್ದಾರೆ. ತಲೆ ಕೆಟ್ಟಿರೋದು ನಮ್ಗ ಇವ್ರಿಗೂ ಗೊತ್ತಾಗ್ತಾ ಇಲ್ವಲ್ಲೋ? ನಮ್ಗೆ ತಲೆ ಕಟ್ಟಿದೆ. ಪಾಂಡುರಂಗ ಅವರೇ, ನಿಮ್ಮಿಂದ ಬಾಳ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಂಡತಿ ರಸ್ತೆಲಿ ಹೋಗ್ಬೇಕಾದ್ರೆ ತಲೆ ತಿರುಗಿ ಬಿದ್ದಾಗ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರಂತೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟೋಣ ಅಂತ ಬಂದ್ವಿ. ಗೋಪಾಲ್, ನನಗೆ ಇದು ಹಾಕಿ ಬರ್ಲಕಂದ್ರೆ ಇಷ್ಟು ಸಣ್ಣ ಪುಟ್ಟ ವಿಚಾರಕ್ಕೆ ಯಾರನ್ನು ಥ್ಯಾಂಕ್ಸ್ ಹೇಳ್ತಾರಂದ್ರೆ? ನೋಡಿ ಗೋಪಾಲ್, ಸಾಮಾಜಿಕ ಕಳಕಳಿಯನ್ನು ಹೊಂದಿರುವ ಪ್ರತಿಯೊಬ್ಬ ಮಾನವನು ಮಾಡ್ತಕ್ಕಂಥ ಸರಳವಾದ ಕೆಲಸ ಕಂಡ್ರೆ ಇವು. ಇದಕ್ಕೆಲ್ಲ ಥ್ಯಾಂಕ್ಸ್ ಅನ್ನು ಹೇಳಬಾರ್ದು ಅಷ್ಟೇ.
ಅಂದ್ರೆ ರಸ್ತೆಯಲ್ಲಿ ಕವಿತಾ ಜೊತೆ ಇದ್ದಿದ್ದು ನೀವೇ? ಹೌದು ಕಣ್ರಿ, ಅದು ಜಾರ್ಜ್ ಜಂಪಲ್ದಿನಿ ಅವರೇ, ಒಂದು ವಾರದ ಮಟ್ಟಿಗಾದ್ರೂ ಯಾವ ಹುಡುಗಿ ಜೊತೆನೂ ಫ್ಲರ್ಟ್ ಮಾಡಬಾರ್ದು ಅಂತ ತಾವು ಶಾಸನ ವಿಧಿಸ್ಬಿಟ್ಟಿದ್ರಿ. ಆದ್ರೆ ನಮ್ಮ ಟೈಮ್ ಚೆನ್ನಾಗಿರ್ಲಿಲ್ಲ ನೋಡಿ, ಇವ್ರು ಅದೇ ಸಮಯಕ್ಕೆ ರಸ್ತೆನಲ್ಲಿ ಬರ್ತಾ ಇದ್ರು. ಪಾಪ ಇನ್ನೇನು ತಲೆ ತಿರುಗಿ ಬಿದ್ದೋಗ್ಬಿಡ್ತಾ ಇದ್ರು. ಹಾಗಾಗಿ ನಾನು ಅವ್ರನ್ನ ಹಿಡ್ಕೊಳ್ಳೋಂಥ ಪ್ರಸಂಗ ಬಂತು. ತಾವಿನ್ನೆಲ್ಲಿ ನನ್ನ ಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಿರೋ ಅನ್ನೋ ಏಕಮಾತ್ರ ಕಾರಣಕ್ಕೆ ನಾನು ಆ ಥರ ನಾಟಕ ಮಾಡಿದ್ದೆ. ಕವಿತಾ ಮನೇಲಿ ಇದ್ದಿದ್ದು ನೀವೇ? ಏನ್ ಕವಿತಾ ಇದು? ಇಲ್ರಿ, ಏನ್ ಹೇಳಕತ್ತೀರಿ ನೀವು? ನನ್ ಮನೇಲಿ ಇದ್ದಿದ್ದು ನನ್ ಗಂಡ. ಕನ್ಫ್ಯೂಷನ್ ಆಗ್ತದೆ. ಇವ್ರು ಮಾಡಿ ಸಹಾಯಕ ಥ್ಯಾಂಕ್ಸ್ ಹೇಳೋಣ ಅಂತ ಬಂದ್ರೆ ಈಗ ನಾನ್ ಸಂಸಾರಕ್ಕೆ ಬೆಂಕಿ ಇಡಕ್ ನೋಡಕತ್ತೀರಲ್ಲ. ಇವ್ರು ಮಾಡಿ ಸಹಾಯಕ ದೊಡ್ಡ ನಮಸ್ಕಾರ. ನಡೀರಿ. ಜಾಜಿ ಅವರೇ, ಪಾಂಡ್ರಂಗ ಕವಿತನ ಕರ್ಕೊಂಡು ಹೋಗ್ತಾರ ನೋಡ್ಕೊಂಡು ಸುಮ್ಮನೆ ಇದೀರಲ್ಲ. ಅಯ್ಯೋ ನಿಮ್ಮ ನನ್ನ ಹೆಂಡತಿ ನಾನ್ ಕರ್ಕೊಂಡು ಹೋಗ್ತಾ ಇದ್ರೆ ಇವ್ರ ಹೆಸರು ಹೇಳ್ತೀರಾ? ಪಾಂಡ್ರಂಗ ನಿಮ್ಗಳ ಮಾತು ಕೇಳಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಪದ್ದು ನಮಗೆ ಯಾಕೋ ಹೀಗಾಗ್ತಾ ಇದೆ? ಏನಾಯ್ತಪ್ಪ? ಲೇ ಪಾಂಡ್ರಂಗ, ನಿಂತರಾನೇ ಇನ್ನೂ ಇಬ್ರು ಇದಾರ ಕಣ. ಒಬ್ಬ ರಸ್ತೆಲಿ ಕಳೆಕಾಯಿ ತಿನ್ಕೊಂಡ್ ಬರ್ತಿದ್ದ, ಅವ್ನ್ ತೇಟ್ ನಿಂತರಾನೇ ಇದ್ದ. ಇನ್ನೊಬ್ಬ ಕವಿತಾನ್ ಮನೇಲಿದ್ದ, ಅವನು ಸೇಮ್ ನಿಮ್ ತರನೇ ಇದ್ದ. ಆದ್ರೆ ಅವ್ರಿಬ್ರ ಹೆಸರು ಪಾಂಡ್ರಂಗ ಅಲ್ಲ, ಬೇರೆ ಇನ್ನೇನು. ಪದಪ್ಪ, ಇದೊಂದು ವಿಷಯ ಗೊತ್ತೇನಾ? ಬರೀ ನನ್ನ ತರ ಏನ, ನಿನ್ ತರನು ಇನ್ನಿಬ್ರಿದಾನೆ. ಆದ್ರೆ ಅವ್ರ ಹೆಸರು ಪದ್ಮನಾಭ ಅಂತ. ಅಯ್ಯೋ, ಒಬ್ಬ ಬ್ಯಾಂಕ್ ದರೋಡೆ ಮಾಡಿ ತಪ್ಕೊಂಡ್ಬಿಟ್ಟಿದ್ದಾನೆ, ಇನ್ನೊಬ್ಬ 4 ಜನರನ್ನು ಕೊಲೆ ಮಾಡಿ ತಪ್ಕೊಂಡ್ಬಿಟ್ಟಿದ್ದಾನು. ಪೊಲೀಸರು ಅವ್ರಿಬ್ರನ್ನು ಹುಡುಕ್ತಾ ಇದ್ದಾರೆ. ನೀನೇನಾದ್ರೂ ಅಪ್ಪಿ ತಪ್ಪಿ ಆಚೆ ಹೋದೆ ಅಂದ್ರೆ ಅವ್ರನ್ನೇ ನೀನು ಅಂತ ತಿಳ್ಕೊಂಡು ನಿನ್ನನ್ನೇ ಗಲ್ಗಾಕ್ಬಿಡ್ತಾರೆ.